ಊರಲ್ಲಿರೋ ಉತ್ತಾ ಸಂಧಿ ಗೊಂದಿಲೆಲ್ಲ ಪುಂಗಿ ಊದಿ ನಾನು ಹಾವು ಹಿಡಿತಾ ಇದ್ದೆ. ನನ್ನ ಕೈಯಿಂದ ಬಚಾವಾದ ಹಾವು ನನ್ನ ಮೇಲೆ ಸೇರ್ ತೀರ್ಸ್ಕೊಳಕ್ಕೆ ನನ್ನ ಮಗಳನ್ನ ಬಲಿ ತಗೊಂಡ್ಬಿಡ್ತು. ಹಾವಿನ ದ್ವೇಷ 12 ವರ್ಷ ಅಂತ ಹೇಳ್ತಾರೆ. ಇವತ್ತು ನಿನ್ ಮಗಳನ್ನ ಸಾಯಿಸ್ತು, ನಾಳೆ ನಿನ್ನೂ ನಿನ್ ವಂಶನ ನಿರ್ವಂಶ ಮಾಡುತ್ತೆ. ಇನ್ಮೇಲೆ ನಿನ್ ಹಾವು ಹಿಡಿಯೋದನ್ ಬಿಟ್ಟು ನಮ್ ಹೊಲ್ದಾಗ ಕೆಲಸ ಮಾಡ್ಕೊಂಡು ಸಾಯವರೆಗೂ ಸುಖವಾಗಿರು. ಅಡಿಯೆಲ್ಲ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ಇವ್ರಿಗೇನು ಆಗಿಲ್ಲ. ಅದೇನಂದ್ರೆ ಯಾರೋ ಕೆಡಕ್ ಮಾಡಿ ಹಾಕಿರೋದನ್ನ ದಾಟಿರ್ಬೋದು. ನಾನು ಕೊಟ್ಟಿರೋ ಔಷಧಿ ಕೊಡಿ, ಎಲ್ಲ ಸರಿ ಹೋಗುತ್ತೆ. ಬರ್ತೀನಿ. ನನಗೀಗ ಅರ್ಥ ಆಗ್ತಿದೆ. ಆ ಹುಡುಗಿ ಇವನ್ ಬಲೆಗೆ ಹಾಕೊಂಡು ನಿಮ್ ಆಸ್ತಿನ ಲಪ್ಟಾಚೋದಕ್ಕೋಸ್ಕರ ಇವನ್ನ ವಶೀಕರಣ ಮಾಡ್ಕೊಂಡಿರ್ಬೇಕು ಅಂತ. ಸುಂದರ ಹೇಳಪ್ಪ. ನಿಮ್ಮ ಮಗ ತೆಪ್ಪ ನಡೆಸೋನು ಮಗಳ ಜೊತೆ ಓಡಾಡೋದನ್ನ ನಾವೇ ಕಣ್ಣಾರೆ ನೋಡಿದ್ದೀವಿ. ನನ್ನ ಭಾವನ ಚೆನ್ನಾಗಿದ್ದೀರಪ್ಪ. ಅವನ ಸುಖನ ನನ್ನ ಸುಖ. ಭಾವ, ಶಿವು, ಏನಪ್ಪಾಜಿ? ನಾನ್ ಕೇಳಿದ್ದೆಲ್ಲ ನಿಜಾನ? ಇವರೆಲ್ಲ ಏನ್ ಹೇಳಿದ್ರು ನನಗೆ ಗೊತ್ತಿಲ್ಲ, ಆದ್ರೆ ನಾ ಹೇಳೋದು ಮಾತ್ರ ನಿಜ. ಆ ಹುಡುಗಿನ ಇಷ್ಟಪಟ್ಟಿದ್ದೀನಿ. ಇಷ್ಟಪಡೋದಕ್ಕೊಂದು ಅಂತಸ್ತು ಬೇಡವಾ? ನೀನ್ ಹೇಳಪ್ಪ. ಅಪ್ಪಾಜಿ, ಆ ಹುಡುಗಿನ ನಾನು ಮನಸ್ಫೂರ್ತಿಯಾಗಿ ಪ್ರೀತಿಸ್ತಾ ಇದ್ದೀನಿ. ಅವರು ಬಡವರೇ ಆಗಿರ್ಬೋದು, ಆದ್ರೆ ಅವಳು ನನ್ನನ್ನ ತನ್ನ ಹೃದಯದಲ್ಲಿಟ್ಟು ಪೂಜಿಸ್ತಾ ಇದ್ದಾಳೆ. ಈಗ ಕೇಳಿದ್ರೆ ಒಂದು ಮಾತನ್ನ. ಅಲ್ಲ, ಮನೇಲಿ ನಿಮ್ ಮಾವನ ಮಗಳು ನಂದಿನಿ ನಿನಗೋಸ್ಕರನೇ ಇದ್ದಾಳೆ. ಚಿಕ್ಕ ವಯಸ್ಸಿನಿಂದ ನಿನ್ನನ್ನ ಬಹಳ ಹಚ್ಕೊಂಡು ನೀನೇ ಗಂಡ ಅಂತ ಇವಳು ಪೂಜಿಸ್ತಿದ್ದಾಳಪ್ಪ. ಅದಲ್ಲ ಅಪ್ಪಾಜಿ. ನೋಡು ಶಿವು, ಯಾವುದಕ್ಕೂ ನಾನು ಇದುವರೆಗೂ ನಿನ್ನ ಅಡ್ಡಿ ಮಾಡ್ಲಿಲ್ಲ. ಮದುವೆ ವಿಚಾರದಲ್ಲಿ ನೀನು ನನ್ನ ಮಾತು ಕೇಳಲೇಬೇಕು. ಅಪ್ಪಾಜಿ ನೋಡಿ, ನೀವು ಈ ಮನೆ ಯಜಮಾನ್ರು. ಯಾರು ಏನೇ ತಪ್ಪು ಮಾಡಿದ್ರು ಅದನ್ನ ದಂಡಿಸೋ ಅಧಿಕಾರ ನಿಮಗಿದೆ. ಆದ್ರೆ ನನ್ನ ಮಗನ ವಿಷಯದಲ್ಲಿ ನಾನು ಒಪ್ಪೋದಿದ್ದಾರೆ. ಇವನ್ ಸಂತೋಷನೇ ನನ್ನ ಸಂತೋಷ. ಯಾವುದೇ ಕಾರಣಕ್ಕೂ ಇವನ್ ಮನ್ಸು ನೋಯಿಸೋದಾಗ್ಲಿ, ಇವನ್ ಕಣ್ಣ ನೀರು ಬರೋದಾಗ್ಲಿ ನಾನ್ ಸಹಿಸೋದಿಲ್ಲ. ಶ್ರೀಮಂತ ಗುಣ ಇದ್ರೆ ಸಾಕು. ನನ್ನ ಮಗ ಯಾರು ಇಷ್ಟಪಡ್ತಾನೋ
ಅವ್ರ ಜೊತೆ ಮದುವೆ ಮಾಡ್ತೀನಿ. ಅನ್ನಪೂರ್ಣ, ನೀನೇನ್ ಮಾತಾಡ್ತಿದ್ಯಾ ಅಂತ ನಿನಗೆ ಗೊತ್ತಾ? ನಮ್ಮ ರಕ್ತ ಸಂಬಂಧದಲ್ಲೇ ಇರೋ ನಂದಿನಿಯನ್ನು ಬಿಟ್ಟು ಯಾವುದೋ ಗೊತ್ತು ಗುರಿ ಇಲ್ಲದೆ ಇರೋ ಹುಡುಗಿ ಬಗ್ಗೆ ಹೇಳ್ತಾ ಇದೆಯಲ್ಲ. ಅಪ್ಪಾಜಿ, ನಂದಿನಿನ ನಾನು ಯಾವತ್ತೂ ಆ ದೃಷ್ಟಿಲಿ ನೋಡ್ಲೇ ಇಲ್ಲ. ನೋಡಿ, ನಂದಿನಿ ನನ್ನ ಸ್ವಂತ ಅಣ್ಣನ ಮಗಳೇ ಇರ್ಬೋದು. ಇವನಿಗೆ ಇಷ್ಟ ಇಲ್ಲ ಅಂದ್ಮೇಲೆ ಬಲವಂತವಾಗಿ ಕುತ್ತಿಗೆ ಕಟ್ಟೋದಕ್ಕೆ ನಾನು ಒಪ್ಪೋದಿಲ್ಲ ರೀ. ನಾಗಲಕ್ಷ್ಮಿ ನನ್ ಪ್ರಾಣ. ನಾನ್ ಮದುವೆ ಅಂತ ಮಾಡ್ಕೊಂಡ್ರೆ ಅವಳನ್ನೇ ಮಾಡ್ಕೊಳ್ಳೋದು. ಶಿವು, ಮಾವ, ನನ್ನ ಮನಸ್ಸಿನಲ್ಲಿ ಭಾವ ಇದ್ದಾರೆ, ಅವ್ರ ಮನಸ್ಸಿನಲ್ಲಿ ನಾನಿಲ್ಲ. ಬರೀ ಆಸೆ ಇದ್ರೆ ಸಾಲದು, ಅದೃಷ್ಟನೂ ಇರ್ಬೇಕಲ್ಲ. ಆಸೆ ನಂದು, ಅದೃಷ್ಟ ಅವಳದು. ನೀನು ಆಶೀರ್ವಾದ ಮಾಡ್ಬೇಕು, ಇಲ್ಲಾಂದ್ರೆ ನಾನು ಮದ್ವೆನೇ ಮಾಡ್ಕೊಳ್ಳಲ್ಲ. विद्याबलं देवबलं तदेव लक्ष्मीपदे चेङ्ग्रिकं स्मरामि विलग्ना सावधाना सुमोटा सावधाना लक्ष्मीनारायणज्ञाना सावधाना लक्ष्मीशो भुवनत्रये निवसतो देवान् मनुष्योरगान् मार्ताण्डवं चेयो ಹೆದರ್ಕೋಬೇಡಿ, ನಿಮ್ಮನೇನು ಕಚ್ಚಲ್ಲ. ಅದು ನಮ್ಮನೆ ದೇವ್ರು, ನಾಗ ದೇವತೆ. ಕಚ್ಚಲ್ಲ ಅಂತ ಇವ್ರಿಗೆ ಗೊತ್ತು, ಅದಕ್ಕೆ ಗೊತ್ತಿರ್ಬೇಕಲ್ಲ. ನಾಗಮ್ಮ, ನೀನು ಎಲ್ಲಿ ಬರೋದಿಲ್ವೋ ಅನ್ಕೊಂಡು ತುಂಬಾ ಹೆದರ್ಕೊಂಡಿದ್ದೆ. ಮುಹೂರ್ತ ಸಮಯಕ್ಕೆ ಸರಿಯಾಗಿ ಬಂದಿದ್ಯಾ? ನನ್ನಿಬ್ರಿಗೂ ಆಶೀರ್ವಾದ ಮಾಡಮ್ಮ. ಶಿವಪ್ಪ ಕಾಯೋ ತಂದೆ ಮೂರು ಲೋಕ ಸ್ವಾಮಿ ದೇವ ಹಸಿವೆಯನ್ನು ತಾಳಲಾರೆ ಕಾಪಾಡಯ್ಯ, ಹಸಿವೆಯನ್ನು ತಾಳಲಾರೆ ಕಾಪಾಡಯ್ಯ. ಏನಿದು? ಅಲ್ಲ, ದಿವಸ ಸುಂದರನ್ ವೇಷ ಹಾಕ್ತಿದ್ರಿ, ಇವತ್ತೆಲ್ಲ ಒಟ್ಟಿಗೆ ಹಾಕೊಂಡ್ಬಿಟ್ಟಿದ್ದೀರಲ್ಲ, ಏನ್ ವಿಷಯ? ಬರೀ ವೇಷ ಅಲ್ಲತ್ತೆ, ಇನ್ಮೇಲೆ ನಮ್ಗಿದೇ ಗತಿ. ಅಮ್ಮ, ಭಿಕ್ಷೆ ಎತ್ತ ಪರಿಸ್ಥಿತಿ ನಿಮ್ಗೆ ಯಾಕೆ ಬಂತು ಅಂತ? ಮತ್ತಿನ್ನೇನು, ನನ್ ಮಗಳನ್ನ ಮದ್ವೆ ಆಗಿ ಮನೆ ಹಳ್ಳಿನಾಗ ಬಂದ್ಬಿಡಿ, ನಮ್ಮ ಆಸ್ತಿ ಎಲ್ಲ ನಿಮ್ಗೇನೆ ಅಂತ ನಮ್ಮನ್ನ ನಂಬಿಸಿದ್ರಿ. ನಿಮ್ಮನ್ನ ನಾನ್ ಭಿಕ್ಷೆ ಎತ್ತಿಸ್ತೀನ? ಒಂದು ಸಲ ನಾನ್ ಮಾಡ್ಬಿಟ್ಟು ಈ ಆಸ್ತಿ ಎಲ್ಲ ನಿಮ್ಗೆ. ಅಣ್ಣನ ಮದುವೆ ನೀವೇನ್ ದಿವಸ ಮಾಡ್ತೆ? ಇವತ್ತು ಶೋಭನೆ ಬೇರೆ ಮಾಡಿಸ್ತಾ ಅವನಿಗೆ ಮಕ್ಕಳಾಗತ್ತೆ ಅಂತ ನಿನ್ ಹೆದರಿಕೆ. ಅವನಿಗೆ ಮಕ್ಕಳೇ ಆಗೋಲ್ಲ. ಶಿವಲಿಂಗ ನಾನು ಹೆತ್ತ ಮಗ ಅಲ್ಲ. ಅವನಿಗೆ 2 ತಿಂಗಳ ಮಗು ಇದ್ದಾಗ ಅವನ ತಾಯಿ ತೀರ್ಕೊಂಡ್ರು. ಆ ಮಗು ನೋಡ್ಕೊಳಕ್ಕೆ ಅಂತ ನನ್ನ ಮದುವೆ ಮಾಡ್ಕೊಂಡು ಬಂದ್ರು. ನನಗೆ ಬರೀ 3 ಹೆಣ್ಮಕ್ಳೇ ಆದ್ರು, ಗಂಡು ಮಗುನೇ ಆಗ್ಲಿಲ್ಲ. ಈ ಆಸ್ತಿಗೆಲ್ಲ ನನ್ನ ಸೌತಿ ಮಗನೇ ವಾರಸ್ದಾರ ಆಗ್ತಾನೆ ಅಂತ ಯೋಚನೆ ಮಾಡಿ ಗುರುಗಳಿಗೆ ನಮಸ್ಕಾರ ಮಾಡಪ್ಪ. ನಾನು ನಿಮಗೆ ನಮಸ್ಕಾರ ಮಾಡ್ತೀನಿ. ನನ್ನ ಕಂದ
ಸಂಪೂರ್ಣ ವಿಷಯದ ಮನುಷ್ಯ. ಅವನ ಜೊತೆ ಸಂಸಾರ ಮಾಡಿದವರು ಯಾರು ಉಳಿಯಲ್ಲ. ಅದಕ್ಕೋಸ್ಕರನೇ ನನ್ನ ಅಣ್ಣನ ಮಗಳು ನಂದಿನಿಯನ್ನ ಅವನು ಕೊಟ್ಟು ಮದುವೆ ಮಾಡಲಿಲ್ಲ. ಈ ಮೊದಲನೇ ರಾತ್ರಿನೇ ನಾಗಲಕ್ಷ್ಮಿಗೆ ಕೊನೆ ರಾತ್ರಿ, ನಾಗಲಕ್ಷ್ಮಿಗೆ ಕೊನೆ ರಾತ್ರಿ. ನೀನೇನು ಹೋಗ್ತಾ ಇದ್ಯಾ ಹುಚ್ಚುಡುಗಿ? ನಾನು ಒಳ್ಳೆ ಗಂಡು ನೋಡಿ ಮದುವೆ ಮಾಡ್ತೀನಿ. ಅರೆ ನಾಚಿಕೆ, ಈ ನಾಚಿಕೆ ಅನ್ನೋ ಆಭರಣ ಹೆಂಗಸರ ಸೌಂದರ್ಯನ ಇಮ್ಮಡಿ ಮಾಡುತ್ತೆ ಅಂತ ಹೇಳ್ತಾರೆ. ಆದ್ರೆ ಆಭರಣ ಎಷ್ಟೇ ಚೆನ್ನಾಗಿದ್ರು ಮಲಗೋ ಹೊತ್ತಿನಲ್ಲಿ ಕಳಿಸಬೇಕಲ್ವೇ? ನಾನ್ ಮಾತಾಡ್ತಾ ಇಲ್ಲ ಬಂಗಾರ, ನಿನ್ನಂದ ಮೊದಲು ನಾನೇ ಕುಡಿಬೇಕಾ? ನೀವು ಕುಡಿದ ಮೇಲೆ ನಾನು ಕುಡಿಬೇಕು, ನೀವು ತಿಂದ ಮೇಲೆ ನಾನು ತಿನ್ಬೇಕು ಅಂತ ನಮ್ಮಪ್ಪ ನಮ್ಮಮ್ಮ ದೊಡ್ಡವರೆಲ್ಲ ಹೇಳಿದ್ದಾರೆ. ಅವರಿಗೆಲ್ಲ ಹಾಲಲ್ಲಿ ಸಕ್ಕರೆ ಬೆರೆಸ್ ಕುಡಿಯೋದು ಮಾತ್ರ ಗೊತ್ತು. ಅಮೃತ ಬೆರೆಸ್ ಕುಡಿಯೋದು ನನಗ್ ಗೊತ್ತು. ಇಲ್ಲ, ನೀವು ಸ್ವಲ್ಪ ಕುಡಿದ್ಮೇಲೆ ನಾನು ಕುಡಿಯೋದು. ಹಾಗಾದ್ರೆ ಒಂದು ಕೆಲಸ ಮಾಡೋಣ, ಟಾಸ್ ಹಾಕೋಣ. ನಿನಗೇನ್ ಬೇಕು? ರಾಜ ಅಂದ್ರೆ ನಿನಗೆ ರಾಣಿ. ರಾಣಿ ಸಂಸಾರ ಮಾಡೋರು ಯಾರು ಇಲ್ಲ. ಈ ಹಣ್ಣಿನ ನೀರು ತಿಂದು ನನಗೆ ಕೊಡ್ಬೇಕು. ಕೈಯಿಂದ ಮಾತ್ರ ಮುಟ್ಬಾರ್ದು, ಮತ್ತೆ ಬಾಯಿಂದ ಬಾಯಿ ಕೊಡ್ಬೇಕು. ಆದ್ರೆ ಕೆಳಗ್ ಬಿದ್ರೆ ಮಾತ್ರ ತಿನ್ನಲ್ಲ. ಈ ಪಂಚರಂಗಿ ನೀನ್ ಯಾಕೆ ಬಂದಿದ್ಯಾ? ಕೆಟ್ಟೋಡೆ, ಆಚೆ ಹೋಗು. ಏಯ್, ಎಂದು ತಿಂತೀಯಾ? ನೀನು ಬಂದೇ ಇರು. ದೀಪ ಆರ್ಸಿ ಆರ್ಸಿಪ್ಪ. ಬೇಡ ಹೋಗು. ಆಗ್ಲೇ ತಿಂದಿದ್ಯಾ? ಪಂಚರಂಗಿ 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 ನನ್ ಪಂಚರಂಗಿ ಸತ್ತೋಯ್ತಾರೆ, ನನ್ ಪಂಚರಂಗಿ ಸತ್ತೋಯ್ತಾರೆ.
ನಾಗಲಕ್ಷ್ಮಿ, ಈ ಪ್ರಪಂಚದಲ್ಲಿ ಯಾವುದು ಶಾಶ್ವತ ಅಲ್ಲಮ್ಮ. ಯಾರು ಶಾಶ್ವತವಾಗಿರೋಕ್ಕೂ ಆಗಲ್ಲ. ನಾಯಿಗೆ 16 ವರ್ಷ, ಹಸುಗೆ 20 ವರ್ಷ, ಹಕ್ಕಿ ಪಕ್ಷಿಗಳಿಗೆ 5 ವರ್ಷ ಅಂತ ಅಲ್ಪಾಯಿಸ್ಕೊಟ್ಟ ದೇವರು ಮನುಷ್ಯನಿಗೆ ಮಾತ್ರ ಕಷ್ಟ ನೋವು ಅನುಭವಿಸ್ಲಿ ಅಂತ 100 ವರ್ಷ ಆಯ್ಸ್ಕೊಟ್ಟಿದ್ದಾನಮ್ಮ. ಈ ಪಂಚನಿಗೆ ಗುಲಿ ನೀನ್ ಹೊಟ್ಟೆಲೆ ಹುಟ್ಟಿ ನಿನ್ ಜೊತೆನೆ 100 ವರ್ಷ ಬಾಳ್ಬೇಕು ಅಂತ ಅದು ನಿನ್ ಬಿಟ್ಟೋಗಿದೆ. ಮದುವೆ ಬೇಕಾದ್ರೆ ಮುಹೂರ್ತ ಸಿಗುತ್ತೆ, ಸೋಗ್ನಕ್ಕೆ ಒಳ್ಳೆ ಮುಹೂರ್ತ ಸಿಕ್ಕಲ್ಲ. ಇವತ್ತು ಬಹಳ ಒಳ್ಳೆ ಮುಹೂರ್ತ. ಆಗಿದ್ದೆಲ್ಲ ಮರೆತು ಆದಷ್ಟು ಬೇಗ ನಿನ್ನಾಗಿ ಮುದ್ದಾಗಿರೋ ಮಗು ಕೊಡ್ತೀಯಾ? ತಗೋಪ್ಪ ಮದ್ವೆ ಗಂಡು. ಏನ್ ಹಾಗೆ ನೋಡ್ತೀಯ? ದೊಡ್ಡದಾಗ ಆಡೋದನ್ನ ನಡಿ. ಹಾಕೋ. ಬನ್ನಿ ನಡಿ ನಡಿ.